ಥರ. ಸೊ ಗೈಸ್, ಮರಳು ಎತ್ತ ನೋಡಿದರೂ ಫುಲ್ ಮರಳಲ್ಲೇ ಇದೆ. ವಯಸ್ಸಾಳರ ವರ್ಷತಿ 3 ಸತಿ ಹೇಳಿ ವೆಲ್ಕಮ್ ಬ್ಯಾಕ್ ಟು ಅನ್ಕೊಂಡು ಜನಸಾಗರ ತುಂಬಿ ತುಳುಕ್ತಾ ಇದೆ. ಎಷ್ಟು ಗೈಸ್ ಬಿಸಿ ಮರಳು ಗೈಸ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗೇ ಇದ್ದೀನಿ. ಸೊ ಇವತ್ತು ನಾನು ಹರ್ಷಿತ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತುಂಬ ವರ್ಷದಿಂದ ಹೋಗಬೇಕು ಅಂದ್ಕೊಂಡ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿದ್ದೀವಿ ಅಂದರೆ, ನಾನು ತುಂಬ ವರ್ಷದಿಂದ ಇಲ್ಲಿಗೆ ಬರಬೇಕು ಅಂತ ಆಸೆ ಪಟ್ಟಿದ್ದೆ. ಸೊ ಇವತ್ತು ಬಂದಿದ್ದೀವಿ ನಾನು ಮತ್ತು ಹರ್ಷಿತ ಅಂತೂ ಸ್ವಲ್ಪ ಫ್ರೆಂಡ್ಸ್, ಇಷ್ಟೊಂದು 5 ಜನ ಇದ್ದಾರೆ. 7 ಮೆಂಬರ್ಸ್. ಸೊ ಫಸ್ಟು ಹೋದಂಗೆ ಟೆಂಪಲ್ ಅಲ್ವಾ, ಸ್ಲಿಪ್ಪರ್ ಹೊರಗೆ ಬಿಡಬೇಕು. ಒಂದು ಜೋಡಿ ಸ್ಲಿಪ್ಪರಿಗೆ 5 ರೂಪೀಸ್ ತಗೋತಾರೆ ಅವರು. ಟೈಮ್ ಲಿಮಿಟ್ ಇಲ್ಲ. ಫುಲ್ ಕಾಲು ಸುಡ್ತಾ ಇತ್ತು ಬಿಸಿಗೆ ಅಂತೂ. ಫಸ್ಟು ವೈದ್ಯನಾಥೇಶ್ವರ ಟೆಂಪಲ್ಗೆ ಎಂಟ್ರಿ ಕೊಟ್ಟು ಹೋಗ್ತಾ ಇದು ಎಲ್ಲಿಗೆ ಬಂದಿದ್ದೀವಿ ಮತ್ತು ಇಲ್ಲಿದು ಮಹತ್ವಗಳು ಮತ್ತು ಇಲ್ಲಿದು ಸ್ಟೋರಿ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಹೋಗ್ತಾ ಹೇಳ್ತೀವಿ, ಆಯಿತಾ? ಈ ಪ್ಲೇಸಲ್ಲಂತೂ ಫುಲ್ ಶಿವಲಿಂಗಗಳು ಇದ್ದಾವೆ. ಹೋಗ್ತಾ ಡಿಫ್ರೆಂಟ್ ನೇಮಲ್ಲಿ ಶಿವ ಒಬ್ಬನೇ ನಾಮ ಹಲವು ಆಗಿದೆ. ನಾನಂತೂ ಫುಲ್ ಸೀರಿಯಸ್ ಆಗಿ ಮಂತ್ರ ಹೇಳ್ತಾ ನಿಂತಿದ್ದೆ. ಹರ್ಷಿತ ನನಗೆ ವಿಡಿಯೋ ಮಾಡಿ ಕೊಡ್ತಾ ಇದ್ಲು. ಆದಿ ಪೂಜೆಗೆ ಅಧಿಪತಿಯಾದ ಗಣಪತಿಯನ್ನು ಪ್ರೇಯರ್ ಮಾಡತ್ತಿ ತುಂಬ ಖುಷಿ ಅನಿಸುತ್ತೆ. ಮತ್ತು ಫುಲ್ ಶಿವಲಿಂಗನೇ, ಎಲ್ಲೂ ನೋಡಿದ್ರೂ ಶಿವಲಿಂಗನೇ ತುಂಬಿಕೊಂಡಿತ್ತು ಇಲ್ಲಿ. ಎಲ್ಲರೂ ಕೇಳಿದ್ದೀರಾ ಅಲ್ವಾ, ಒಂದು ಲೈನ್ ಇದೆ, ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ತಲಕಾಡು ಮರಳಾಗಲಿ ಅಂತ. ಸೊ ಆ ಜಾಗಕ್ಕೆ ಬಂದಿದ್ದೀವಿ, ಅಂದರೆ ತಲಕಾಡಿಗೆ ಬಂದಿದ್ದೀವಿ. ನಂಗೆ ಬರಬೇಕಂತ ತುಂಬ ಆಸೆ ಇತ್ತು. ಇವತ್ತು ಬಂದಿದೆ, 3 ವರ್ಷ ಆದಮೇಲೆ ಬಂದಿದ್ದೀವಿ. ಇಲ್ಲಿ ಏನಂದ್ರೆ ಇರೋದು ವೈದ್ಯನಾಥೇಶ್ವರ ಸ್ವಾಮಿ ಟೆಂಪಲ್. ಅಂದರೆ ಇದು 5 ಟೆಂಪಲ್ಸ್ ಮೇನ್ ಆಗಿದ್ದಾವಂದರೆ ಅದರಲ್ಲಿ ಒಂದಾದಂಥ ವೈದ್ಯನಾಥೇಶ್ವರ ಸ್ವಾಮಿ ಟೆಂಪಲಲ್ಲಿ ನಾವಿದ್ದೀವಿ. ಸೊ ಇದು ತಲಕಾಡುಗೆ ಬಂದಿದ್ದೀವಿ. ಇದು ಮತ್ತೆ ಕಾಡು, ಇದರಿಂದ ತುಂಬ ಸ್ಟೋರಿಗಳಿದೆ, ನೋಡ್ತಾ ಆಮೇಲೆ ನಿಮಗೆ ಹೇಳ್ತೀವಿ. ಸೊ ಗೈಸ್, ಇಲ್ಲಿ ತುಂಬ ಎಂತ ಹೇಳೋದು, ಶಿವಂದು ಟೆಂಪಲ್ಸ್ ಇದೆ, ಶಿವಲಿಂಗಗಳೂ ಇದೆ. ಅದರಲ್ಲಿ ಪಾತಾಳೇಶ್ವರ, ಅರ್ಕೇಶ್ವರ, ಮರುಳೇಶ್ವರ, ವೈದ್ಯನೇಶ್ವರ, ಈ ಥರ ತುಂಬ ಟೆಂಪಲ್ ಇದೆ. ಸೊ ನನಗಂತೂ ಫುಲ್ ಖುಷಿಯಾಗಿದೆ. ಬಟ್ ಬಿಸಿಲು ಸಕ್ಕ ಸುಡ್ತಾ ಇದೆ ಕಾಲೆಲ್ಲ. ಸೊ ಗೈಸ್, ಇದು ಮೈಸೂರಿಂದ ಬೇರೆ 58 ಕಿಲೋಮೀಟರ್, ಹಾಗೆಯೇ ಬೆಂಗಳೂರಿಂದ 130 ಕಿಲೋಮೀಟರ್ ಇರೋದಷ್ಟೇ. ಮತ್ತು ನರಸೀಪುರ, ಮೈಸೂರಿಂದ ನರಸೀಪುರಕ್ಕೆ ಬಂದು ನರಸೀಪುರದಿಂದ ತಲಕಾಡಿಗೆ ಬಸ್ ಹತ್ತಬೇಕು. ಮತ್ತು ಅಲ್ಲಿಂದ ಆಟೋ ಇರುತ್ತೆ, ಆಟೋಕ್ಕೆ 20 ರೂಪೀಸ್ ಕೊಟ್ಟರೆ ತಗೊಬಂದು ಬಿಡ್ತಾರೆ. ಎಲ್ಲಿ ನೋಡಿದ್ರು ಬೇರೆ ಶಿವಲಿಂಗನೇ ಕಾಣಿಸ್ತಾ ಇತ್ತು ನನ್ನ ಕಣ್ಣಿಗೆ. ಸೊ ಅಲ್ಲೇ ಪಕ್ಕದಲ್ಲಿ ಫುಲ್ಲು ಬಿಲ್ವಪತ್ರೆ ಗಿಡ ಮತ್ತು ಜಾಸ್ಮಿನ್ ಗಿಡ ಇತ್ತು. ಸೊ ಸ್ವಲ್ಪ ಜಾಸ್ಮಿನ್ ಕುಯ್ಕೊಂಡೋಗಿ ಲಿಂಗಕ್ಕೆ ಹಾಕಿ ಬೇಡ್ಕೊಂಡೆ. ಏನು ಬೇಡ್ಕೊಂಡೆ ಏನೋ, ನನಗಂತೂ ಏನು ಬೇಡಬೇಕು ಅಂತಲೇ ಗೊತ್ತಾಗಲ್ಲ ದೇವ್ರ ಹತ್ರ. ಮತ್ತು ಇನ್ನು ನೋಡಿ ಬಿಲ್ವಪತ್ರೆ ಗಿಡ, ನಾನು ಫಸ್ಟ್ ಟೈಮ್ ನೋಡಿದ್ದು ಬಿಲ್ವಪತ್ರೆ ಮರ ಹೀಗಿರುತ್ತೆ ಅಂದ್ಬಿಟ್ಟು. ಶಿವನಿಗೆ ತುಂಬ ಇಷ್ಟ ಅಲ್ವಾ ಬಿಲ್ವಪತ್ರೆ ಅಂದರೆ. ನಮ್ಮ ಭಾಗ್ಯಕ್ಕೆ ಅಲ್ಲಿ ಶೀಟ್ ಹಾಕಿದ್ರು, ಇಲ್ಲದಿದ್ದರೆ ಕಾಲೆಲ್ಲ ಸುಟ್ಟೇ ಹೋಗ್ಬಿಡ್ತಿತ್ತು ಬಿಸಿಲಿಗೆ. ಇಲ್ಲಿ ಫುಲ್ಲು ಸೊ ಗೈಸ್, ಮರಳು ಎತ್ತ ನೋಡಿದರೂ ಫುಲ್ ಮರಳಲ್ಲೇ ಇದೆ. ಸೊ ಇದನ್ನ ನೀಟ್ ಮಾಡೋದಾದ್ರೆ ಟೆಂಪಲ್ ಅಂದರೆ ಮರಳನ್ನೇ ಅಲ್ಲ, ನೀಟ್ ಮಾಡೋದಾದ್ರೆ ಟೆಂಪಲ್ ಫುಲ್ಲು ಮರಳಲ್ಲೇ ಮುಚ್ಚೋಗುತ್ತೆ ಒಂದು ವರ್ಷದಲ್ಲಿ. ಮತ್ತು ಇದ್ರದಿಂದ ತುಂಬ ಐತಿಹಾಸಿಕ ಸ್ಟೋರಿನೂ ಇದೆ. ಅದನ್ನ ನಿಮಗೆ ಹೋಗ್ತಾ ಹೇಳ್ತೀನಿ, ನನಗೆ ಇರಬೇಕು. ನೆಕ್ಸ್ಟು ನಾವು ಪಾತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪಾತಾಳೇಶ್ವರ ಅಂದ್ರೇನು? ಪಾತಾಳಗೆ ಮರಳುದು ಪಾತಾಳದಲ್ಲಿರೋದೇ ಪಾತಾಳೇಶ್ವರ. ಅಂದರೆ ಪಾತಾಳದಲ್ಲಿ ಇರೋದೇ ಪಾತಾಳೇಶ್ವರ. ಬನ್ನಿ ನಿಮಗೂ ತೋರಿಸ್ಕೊಡ್ತೀನಿ. ಸ್ವಲ್ಪ ಕನ್ನಡ ಮಿಸ್ಟೇಕ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ಸ್ವಲ್ಪ ನಾನು ಚಂದನೇ ಮಾತಾಡ್ತೀನಿ.
ಗೈಸ್ ಬಿಸಿ ಬಿಸಿ ಮರು ಗೈಸ್ ಉರಿತಾ ಇದೆ ಕಣೆ. ನಂಗೆ ಈ ಥರ ಬಿಸಿ ಬಿಸಿ ನಡೆಯೋದಂದ್ರೆ ಈ ಕಡೆ ಹೋಗಿ. ಈ ಪಾತಾಳೇಶ್ವರ ಗುಡಿ ಹತ್ರ ಪ್ರಸಾದ ಮಾರ್ತಾಯಿದ್ರು. ಸೊ 50 ರೂಪಾಯಿಗೆ 4 ಲಡ್ಡು ಮತ್ತು ಭಸ್ಮ ಏನೇನೋ ಕೊಡ್ತೀನಿ ಅಂದಿದ್ರು. ಸೊ ಗೈಸ್ ಇದು ತಲಕಾಡು ಅಂತ, ತಲಾ ಮತ್ತು ಕಾಡು ಅಂತ ಇಬ್ಬರಲ್ಲೂ ಬೇಡರ್ ಇರ್ತಾರೆ. ಸೊ ಅವ್ರ ಹೆಸರನ್ನೇ ಇಲ್ಲಿ ಇಟ್ಟಿದ್ದಾರೆ. ಕಾವೇರಿ ನದಿ ಏನಿದೆ ಅದ್ರ ಪಕ್ಕನೇ ಇದೆ, ಆದರೂ ಕೂಡ ಇಲ್ಲಿ ಫುಲ್ಲು ಮರಳಲ್ಲೇ ಮುಚ್ಚೋಗಿದೆ. ಆ್ಯಕ್ಚುಲಿ ಇಲ್ಲಿ ತುಂಬ ಫಸ್ಟ್ ನಾರ್ಮಲಾಗಿ ಇತ್ತು, ಮರಳಾಗೋಕ್ಕೆ ಕಾರಣ ಒಬ್ಬರು ಶಾಪ ಹಾಕಿದ್ದು. ಸೊ ಗೈಸ್ ಇಲ್ಲಿ ಗಜಾರಣ್ಯನಾಥ ಶಿವ ಅಂತ ಇರೋದು ಶಿವ. 16ನೇ ಶತಮಾನದಲ್ಲಿ 30ಕ್ಕಿಂತ ಹೆಚ್ಚು ದೇವಸ್ಥಾನನ ಇಲ್ಲಿ ಸ್ಥಾಪಿಸಿದ್ದಾರೆ, ಎಸ್ಟಾಬ್ಲಿಷ್ ಮಾಡಿದ್ದಾರೆ ಆಯಿತಾ. ಇಲ್ಲಿ ಎಂಥ ಶೋಭಾ ಕಾರ್ಯ ಮಾಡ್ತಾನೆ ಇರ್ತಾರೆ ದೇವರಿಗೆ. ಇಲ್ಲಿ ಪಂಚಲಿಂಗ ಪೂಜೆ ಮಾಡ್ತಾರೆ 12 ವರ್ಷಕ್ಕೆ ಒಮ್ಮೆ, ಅದು ಕಾರ್ತಿಕ ಮಾಸದಲ್ಲಿ ಮಾಡ್ತಾರೆ ಆಯಿತಾ. ಅದು ಅಮಾವಾಸ್ಯೆ ದಿನ ಏನಿದೆ ಆ ಟೈಮಲ್ಲಿ ಮಾಡೋದು. ಇದನ್ನ ಸಂಸ್ಕೃತದಲ್ಲಿ ದೇವಾಪುರ ಅಂತ ಕರೀತಾ ಇದ್ರು ಆಯಿತಾ. ಸೊ ಗೈಸ್ ಇದು 11ನೇ ಶತಮಾನದಲ್ಲಿ ಚೋಳರ ಕೈಲಿತ್ತು, ಅವಾಗ ಇದನ್ನ ರಾಜಾಪುರ ಅಂತ ಕರೀತಿದ್ರು. ಅದಾದ್ಮೇಲೆ 16ನೇ ಶತಮಾನದಲ್ಲಿ ಇದು ಹೊಯ್ಸಳರ ವಶವಾಯಿತು. ಹೊಯ್ಸಳರ ಕಡೆ ನಿನಗಿಂತ ಚಲೋ ನಾನೇ ಕನ್ನಡ ಮಾತಾಡ್ತೀನಿ, ನೀನು ವಶ ಅಂತಿದ್ಯಾ. ವಶ ಆಯ್ತು ಆಯ್ತಾ. ಶ್ರೀರಂಗಪಟ್ಟಣನ ಇದನ್ನ ಅದಾದ್ಮೇಲೆ ಶ್ರೀರಂಗ ಅನ್ನೋ ರಾಜನ ಜೊತೆ ಇತ್ತು. ಸೊ ಇದನ್ನ ಶ್ರೀರಂಗಪಟ್ಟಣ ಅಂತ ಕರೀತಾ ಇದ್ರು. ಅವ್ರು ಶ್ರೀರಂಗ ಅನ್ನೋರ್ದು ವೈಫ್ದ ಹೆಸರು ಅಲಮೇಲಮ್ಮ ಆಯ್ತಾ. ಸೊ ಅವ್ರೇನು ಟ್ಯೂಸ್ಡೇ ಮತ್ತು ಫ್ರೈಡೇ ಏನಿದೆ ಇಲ್ಲಿ ಪೂಜೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅಲಮೇಲಮ್ಮ ಏನು ಮಾಡ್ತಿದ್ದಾಳೆ, ಅವಳದು ಸ್ವಂತ ಒಡವೆನ ಕೊಡ್ತಾ ಇದ್ಲು ಪೂಜೆ ಕಾರ್ಯಕ್ರಮಕ್ಕೆ. ಅದಾದಮೇಲೆ ಮೈಸೂರು ಮತ್ತು ಶ್ರೀರಂಗ ಅನ್ನೋರಿಗೆ ಹುಷಾರು ತಪ್ಪಿ ಅವರು ಸತ್ತೋಗ್ತಾರೆ. ಅವ್ರು ಸತ್ತೋದ್ಮೇಲೆ ಅಲಮೇಲಮ್ಮ ಒಬ್ಬರೇ ಇರ್ತಾರೆ ಅಲ್ವಾ, ಅವರು ಈ ಕಡೆ ಸೈಡ್ ಬರ್ತಾರೆ. ಮೈಸೂರು ರಾಜ ಏನಿದ್ದಾನೆ ಅವನು ಈ ಶ್ರೀರಂಗಪಟ್ಟಣ ಅವ್ರು ವಶ ಮಾಡ್ಕೋತಾರೆ. ಆ ವಶ ಮಾಡ್ಕೊಂಡಾದ್ಮೇಲೆ ಇಲ್ಲಿ ದೇವರಿಗೆ ಪೂಜೆ ಮಾಡೋಕ್ಕೆ ಪುನಃ ಅದೇ ಆಭರಣ ಬೇಕು ಅಂತ ಕೇಳಿದಾಗ ಅಲಮೇಲಮ್ಮ ಕೊಡಲ್ಲ ಅಂತಾಳೆ. ನೀನು ಕೊಟ್ಟಿಲ್ಲ ಅಂದರೆ ನಾನೇ ವಶ ಮಾಡ್ಕೋತೀನಿ ಅಂತ ರಾಜರು ಹೇಳ್ತಾರೆ, ಮೈಸೂರು ಒಡೆಯರು. ಸೊ ಆಗ ಅವ್ರೇನು ಮಾಡ್ತಾರೆ, ಅಲಮೇಲಮ್ಮ ಅವ್ರದ್ದು ಒಂದು ಮೂಗುತ್ತಿನ ಮಾತ್ರ ಪೂಜೆಗೆ ಕಳಿಸಿ ಬಾಕಿರೋ ಒಡವೆನೆಲ್ಲ ಅವ್ರದ್ದು ಸೆರಗಿಗೆ ಕಟ್ಕೊಂಡು ಕಾವೇರಿಗೆ ಹಾರಿ ಪ್ರಾಣ ಬಿಡತಿಗೆ ಒಂದು ಶಾಪ ಬಿಡ್ತಾಳೆ. ಈ ತಲಕಾಡು ಫುಲ್ಲು ಮರಳಾಗಿರಲಿ ಮತ್ತು ಮೈಸೂರು ರಾಜನಿಗೆ ಗಂಡು ಮಕ್ಕಳು ಆಗದೇ ಇರಲಿ, ಮಾಲಂಗಿ ಮಡುವಾಗಿ ರಾಜರಿಗೆ ಗಂಡು ಮಕ್ಕಳು ಆಗದಿರಲಿ ಅಂದ್ಬಿಟ್ಟು ಶಾಪ ಹಾಕಿ ಗಂಡು ಮಕ್ಕಳು ಮಾತ್ರ ಆಗಬಾರ್ದು ಅಂತ ಶಾಪ ಆಗಿ ಅವರು ಕಾವೇರಿಗೆ ಹಾರಿ ಅವರ ಪ್ರಾಣನ ಬಿಟ್ಬಿಡ್ತಾರೆ. ಸೊ ಹಾಗೆ ತಲಕಾಡು ಫುಲ್ ಮರಳಾಗಿದೆ. ಇವಳದು ಮರಳು. ನೆಕ್ಸ್ಟ್ ಈಗ ನಾವು ಮರಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಟಯರ್ಡ್ ಆಯಿತು. ಅಲ್ಲಿ ಸ್ಪ್ರೈಟ್ ತಗೊಂಡು ಕಾಸ್ಟ್ಲಿ ಆದರೆ ಹೊರಗಿಗಿಂತ ಅಲ್ಲಿ ಜಾಸ್ತಿ ದುಡ್ಡು ತಗೋತಾರೆ ಮಾಡಿ. ಇನ್ನೊಂದು ಎಪಿಸೋಡ್ ಮಾಡಿದ್ದೀನ. ಅಲ್ಲಿ ಫುಲ್ ಗೇರು ಬೀಜ ಮರಗಳಿತ್ತು. ಸೊ ನಾನು ಸ್ವಲ್ಪ ಗೇರು ಹಣ್ಣುಗಳಿದ್ದು ಗೋಡಂಬಿ ಅದನ್ನ ತಗೊಬಂದೆ. ಮತ್ತು ಟೆಂಪಲ್ಗೆಲ್ಲ ಹೋಗಿ ಸುತ್ತಾಕೊಂಡು ಬಂದು ಕೊನೆಗೂ ಮಧ್ಯಾಹ್ನ ಊಟ ಕೊಡ್ತಾಯಿದ್ರು ಟೆಂಪಲಲ್ಲಿ. ಯಾವುದೋ ವಿಶೇಷವಾದ ದಿನ ಅಂತಂದ್ಬಿಟ್ಟು ಊಟ ಬಳಸ್ತಾಯಿದ್ರು. ಟೆಂಪಲ್ ಊಟ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ಚೆಂದ ಇರುತ್ತೆ. ಆಮೇಲೆ ಟೆಂಪಲಲ್ಲಿ ಊಟ ಬಡಿಸೋಕ್ಕೆ ಶುರು ಮಾಡಿದ್ರು. ನನಗಂತೂ ಟೆಂಪಲ್ ಅನ್ನೋಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಇಷ್ಟನಾ ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ. ಅಲ್ಲಿದು ಉಪ್ಪಿನಕಾಯಿ ಸ್ಮೆಲ್ಲು ನನ್ನ ಮೂಗಿಗೆ ಹಾಗೆ ಹೋಗ್ತಾಯಿತ್ತು. ಫಸ್ಟಿಗೆ ಪಾಯಸ ಹಾಕಿದ್ರು ಮತ್ತು ಅದ್ರ ಜೊತೆ ಸಿಹಿ ಬೂಂದಿನೂ ಹಾಕಿದ್ರು. ಸೊ ನಾನು ತಿಂದೆ, ಚೆನ್ನಾಗಿತ್ತು ಪಾಯಸ ಅಂತೂ. ಆ್ಯಕ್ಚುಲಿ ನನಗೆ ಪಾಯಸ ಅಂದರೆ ಇಷ್ಟನೇ ಇಲ್ಲ, ತಿನ್ನೋದೇ ಇಲ್ಲ. ಬಟ್ ಅದು ಟೆಂಪಲ್ದು ಪಾಯಸ ಸಾಕಾಗಿತ್ತು, ನಾನು ತಿಂದೆ. ಆಮೇಲೆ ಅನ್ನ ಬಡಿಸೋಕ್ಕೆ ಶುರು ಮಾಡಿದ್ರು.
ತುಂಬ ವೆರೈಟೀಸ್ ಇತ್ತು. ಸಾಲ್ಟ್ ಹಾಕಿದ್ರು, ಉಪ್ಪಿನಕಾಯಿ, ಪಲ್ಯ, ಪಪ್ಪಡ ಮತ್ತು ಕೋಸಂಬರಿ, ಅನ್ನ, ಸಾರು, ಪಾಯಸ, ಮೊಸರನ್ನ, ತುಂಬ ವೆರೈಟೀಸ್ ತಿನ್ನಕ್ಕೆ ಹಾಕಿದ್ರು. ಚೆಂದ ಇತ್ತು, ತಿನ್ಕೊಂಡು ಹೊಟ್ಟೆ ತುಂಬ. ಸೊ ಗೈಸ್ ಫೈನಲಿ ಈಗ ಊಟ ಆಯಿತು, ಹೋಗ್ತಾ ಇದ್ದೀವಿ ಆಟೋದಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಟೆಂಪಲಿಂದ ಕಾವೇರಿ ನದಿ ಹತ್ರಕ್ಕೆ ನಡ್ಕೊಂಬರ್ಬೋದು, ಅರ್ಧ ಕಿಲೋಮೀಟ್ರ್ ಟೆಂಪಲ್ ಒಳಗಿಂದನೇ ಬಂದರೆ. ಸೊ ಹೀಗೆ ಹೊರಗಿಂದ ಬರೋದಾದರೆ 1 ಕಿಲೋಮೀಟ್ರ್ ಆಗುತ್ತೆ. ಆಟೋದಲ್ಲಾದರೆ ಒಬ್ಬರಿಗೆ 10 ರೂಪಾಯಿ ಇಸ್ಕೋತಾರೆ. ನೀರಲ್ಲಿ ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಪೂಜಾ ಗೈಸ್. ಹಾಯ್, ನಮಗೆ ಇನ್ನೊಬ್ಬರು ಹೊಸ ಪೀಸ್ ಬಂದಿದೆ ನಮ್ಮ ಜೊತೆ. ಅವ್ರ ಪೇಸ್ಟ್ರೀಸ್ ಜೊತೆ ಹೋಗ್ತಿದ್ರು, ಸೊ ನಾವೇನು ಕರಿತಿದ್ರು ಅಷ್ಟೇ. ಅಲ್ಲಿ ಅಂತೂ ತುಂಬ ಜನ ಆಟ ಆಡ್ತಾಯಿದ್ರು. ಬೋಟಲ್ಲಿ ರೌಂಡಿಗೆ ಒಬ್ಬರಿಗೆ 50 ರೂಪಾಯಿ ಇಸ್ಕೋತಾರೆ. ಸೊ ಗೈಸ್ ಈಗ ಮಧ್ಯಾಹ್ನ ಸುಮಾರು 1:30 ಆಗಿದೆ. ನಾವು ನದಿ ಹತ್ರ ಬಂದಿದ್ದೀವಿ. ಜನ ಸಾಗರ ತುಂಬಿ ತುಳುಕ್ತಾ ಇದೆ. ಎಷ್ಟು ಜನ ಮರ ಇಲ್ಲಿ ಯಪ್ಪ. ಬಿಸಿಲು ಅಷ್ಟೇ ಇದೆ. ಆ ನೀರೊಳಗೂ ಚೆಂಡಾಟ ಆಡ್ತಾ ಕೂತಿದ್ದಾರೆ. ನಂಗೆ ಫಸ್ಟೇ ನೀರಂದರೆ ಭಯ. ನೀರಲ್ಲಂತೂ ದಪ್ಪ ದಪ್ಪ ಮೀನುಗಳಿತ್ತು. ಗಾಣ ಹಾಕಿದ್ರೆ ಸಿಗ್ತಿತ್ತು ತುಂಬ ಮೀನುಗಳು. ಬೋಟಿಂಗ್ ಇತ್ತು. ಸೊ ಈ ಕರೆಯಿಂದ ಆ ಕರೆಗೆ ಬರೀ 50 ರೂಪಾಯಿ ಅಂತೆ. ನನಗೂ ಚಿತ್ರನಿಗೂ ನೀರಂದರೆ ಆಗಬರಲ್ಲ. ಸೊ ನಾವು ಇಲ್ಲಿ ಬಂದು ಚುರುಮುರಿ ತಗೊಂಡು, ಮತ್ತು ಅಲ್ಲಿ ಯಾವುದೋ ಒಂದು ಹುಡುಗಂದು ಬರ್ಡೇ ಇತ್ತು. ಸೊ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಮತ್ತು ಅಲ್ಲಿ ಜೋಕಾಲಿ, ಜಾರ್ಬಂಡಿ ಎಲ್ಲ ಇತ್ತು. ಸೊ ಅದರಲ್ಲೆಲ್ಲ ಆಟ ಆಡಿದೆ. ಗೈಸ್ ಅವರೆಲ್ಲ ಬಟ್ಟೆ ತಂದಿದ್ರು. ಸೊ ಅವ್ರು ಆಟ ಆಡೋದು. ನಮ್ಮಿಬ್ಬರಳಿಗೆ ಬಟ್ಟೆ ತಂದಿಲ್ಲ, ಆಟ ಆಡೋಕ್ಕೂ ಹೋಗಿಲ್ಲ. ಇನ್ನೂ ಅಂದರೆ ನೀರು ಭಯ ನಮಗೆ. ನನಗೆ ಇತ್ತು ಸಿಕ್ಕಾಪಟ್ಟೆ ಭಯ. ನನಗಂತೂ ಇಷ್ಟ ಇಲ್ಲ, ಅದಕ್ಕೆ ಹೋಗ್ತಿಲ್ಲ. ಭಯ ಅಂತ ಏನಿಲ್ಲ, ಅವಳಿಗೆ ಇಷ್ಟ ಇಲ್ಲ. ಇಲ್ಲಿ ಮತ್ತು ಇದು ಜೋಕಾಲಿ ಇತ್ತು. ಸೊ ನಾನು ಜೋಕಾಲಿಯಲ್ಲಿ ಆಡಿದೆ ಸ್ವಲ್ಪ ಹೊತ್ತು. ಮತ್ತು ಹಿಂಗೆ ಕೂತಿದ್ದೀವಿ ಎಲ್ಲರನ್ನೂ ನೋಡಿಕೊಂಡು. ಕೊನೆಗೂ ಸಂಜೆ 5 ಗಂಟೆಗೆ ಹೊರಟು ನಾವು ಅಲ್ಲಿಂದ. ಪುನಃ ಅಲ್ಲಿಂದ ಬಸ್ ಸ್ಟಾಪಿಗೆ ಒಬ್ಬರಿಗೆ 10 ರೂಪಾಯಿ ತಗೊಂಡ್ರು ಆಟೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಲವ್ ಯು ಆಲ್, ಸಿ ಯು ಲೇಟರ್.